ಇನ್ನೇನ್ಲ ರಾಂಪುರ್ ಸಂತೆಗೆ ಹೋಗ್ಬಿಟ್ಟು ಕುರಿ ತರೋದು. ಇಲ್ಲೇ ನೀ ಹೋಗಲ್ಲ ಇವ್ರ ಮನೆಗೆ ನೀಯ ಹುಸಿ ಅಣ್ಣ ನೀ ಕೇಳ್ಬಿಟ್ರದಾಗೆ ಕೊಡ್ತದೇನೋ ಕೇಳ್ಬೇಕಿತ್ತು. ಏನ್ ಸಾಕೊಂಡವ್ರಲ್ಲ ಮುರಿಯ ಇನ್ ಮುರಿಯ ಏನಾರ ಎರಡನ್ನೂ ಏನ್ ಬಳಸ್ಬಿಡ್ತಾರ. ಒಂದ್ ಕೊಟ್ರು ಸಾಕಲ್ವೇ, ಇನ್ನೊಂದ್ ಬೇಕಾದ್ರೆ ಬೇರೆ ಎಲ್ಲಾದ್ರೂ ತಕೊಂಡ್ರಾಯ್ತು. ಒಳ್ಳೆ ಸಂದಾಗ ಬೋಲ್ತಂಗ್ ಸಂದಾಗ ಅವ್ ನೋಡು. ಹೂ ಕಣ್ಣ ತಿರುಗ್ ರಾಂಪುರ್ ಸಂತೆ ಅಂತ ಹೇಳ್ಬಿಟ್ಟು ಅಲ್ಗ್ ಹೋಗಿ ಆ ಬಿಸ್ಲಾಗೆ ಎಣಿಕೊಂಡು ಇಲ್ಲಿಂದ ಹೋಗಿ ಹಾಕೊಂಬಿಟ್ಟು ಬರಕ್ 500,000 ಬೇಕಾಯ್ತದೆ. ಬೇಕಾದ್ರೆ ಇಲ್ಲೇ 500,000 ಹೆಚ್ಚು ಕಮ್ಮಿ ಆತಾಗೆ ಹೆಂಗೋನುವೆ ಇಲ್ಲೇ ತಗೊಂಬಿಟ್ರೆ ಆಯ್ತಪ್ಪ. ಈ ಊರ್ ಮಂತಾಗೆ ನೀಯತ್ತಾಗೆ ಅದೇ ಕೊಡ್ತಾರೋ ಕೊಡಕ್ಕಿಲ್ವೋ ಇನ್ನು ಅದೂನುವೆ ಗೊತ್ತಿಲ್ಲ. ಕೊಡ್ತಾರೋ ಏನ್ ಕತಿಯೋ ಅಲ್ವೇ. ನೋಡೋಣ ಒಂದ್ ಕಿತ ಕೇಳ್ಬಿಟ್ಟು ಏನಾರ ಕೊಟ್ಬಿಟ್ರತಾಗೆ ಉಗಾದಿ ಹಬ್ಬಕ್ಕೆ ಹೆಂಗೋ ಆತಾಗ ಬಾ ನಮ್ಮ ಮೂರ್ ಮನ್ಗುನುವೆ ಆಯ್ತವೆ. ಹೆಂಗೋನು ನೋಡ್ಕೋಬಹುದು. ಬೇಕಾದ್ರೆ ಇಲ್ಲ ಅಂದ್ರೆ ಇನ್ನೊಂದ್ ಬೇಕಾರೆ ಏನೋ ವ್ಯಾಪಾರ ಮಾಡ್ಬೋದು. ಇನ್ನು ಎರಡು ಏನು ಮುರಿಯ ಇವ್ರೇನೇ ಏನು ಕುಯ್ಕೊಂಡ್ಬಿಡ್ತಾರ. ಇಲ್ಲ ತಾನೇ ಕೇಳೋ ನೀರು. ಅಣ್ಣೋ ಅಣ್ಣ ಅಣ್ಣೋ ನೀನ್ ಕೇಳಿದ್ರೆ ಕೊಡ್ತಂತಾಗ. ನಾವ್ ಕೇಳಿದ್ರೆ ಕೊಡ್ತಾನೋ ಕೊಡಕ್ಕಿಲ್ವೋ ಗೊತ್ತಿಲ್ಲ. ನೀನ್ ಕೇಳಿದ್ರೆ ಏನ್ ಕೊಡ್ದಂಗಿರ್ತಾನ. ಕೊಟ್ಟೆ ಕೊಡ್ತಾನೆ. ಕೇಳ್ ಹೇಳಣ್ಣ. ನಿಮ್ ಯಜಮಾನಪ್ಪ ಇಲ್ಲವೇನಮ್ಮ? ಇಲ್ಲಣ್ಣ, ಅವ್ರೆಲ್ಲ ನಾನು ಪ್ಯಾಟೆ ಕಡೆ ಹೋಗವ್ರಿ. ಕ್ಯಾಮೆ ಐತಿ ಅಂತ ಹೇಳ್ಬಿಟ್ಟು. ಯಾಕಣ? ಅದೇ ಕಣವ ಮುರಿ ಏನಾರ ಕೊಡ್ತೀಯಾ ಅಂತ ಹೇಳ್ಬಿಟ್ಟು ಕೇಳೋಣ ಅಂತ ಬಂದ್ವಿ. ಇಲ್ಲಣ್ಣ, ನಮ್ಮ ಯಜಮಾನಪ್ಪ ಇಲ್ಲ ಇದಕ್ಕೆ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಬುಡ್ಕತೀನಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ರು. ಅದಕ್ಕೆ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಬುಡ್ಕೊಂಡವ್ರು ಏನ್ ಕತಿಯೋ. ಬಾರೆ ಪದಿ ಬಾಬಾ. ಏನ್ ಕುರಿ ವ್ಯಾಪಾರ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟಿದಂಗವ್ರೆ. ಹೂನೆ, ಕುರಿ ವ್ಯಾಪಾರಕ್ಕೆ ಅಂತ ಹೇಳ್ಬಿಟ್ಟು ಬಂದವ್ರೆ ಎರಡವ್ವಲ್ಲ. ಅದಕ್ಕೆ ನಮ್ಮ ಯಜಮಾನಪ್ಪ ಇನ್ನು ಎಲ್ಲಿ ಕೊಟ್ಟರು. ಅವರು ಇಲ್ಲ ನಮ್ಗೆ ಯುಗಾದಿ ಹಬ್ಬಕ್ಕೆ ಬೇಕು ಅಂತ ಹೇಳ್ತಿದ್ರಲ್ಲ. ನನ್ನ ಗಂಡ ಯುಗಾದಿ ಹಬ್ಬಕ್ಕೆ ವಾಲೆ ತಕ ಅಂತ ಹೇಳ್ಬಿಟ್ಟು ನನಗೆ 40,000 ರೂಪಾಯಿ ಕೊಟ್ಟು ಅನ್ಕಂಡೆ ಸರಜಿ. ಹೋಗ್ಬಿಟ್ಟು ತಕೊಂಬಿಟ್ಟು ಬರೋಣ. ಏನು 40,000 ರೂಪಾಯಿ ಕೊಟ್ಟೈತೆ ವಣ್ಣಯ್ಯ ವಾಲೆ ತಕೊಂಬಿಟ್ಟು ಬಾ ಅಂತನ. ಯಾಮಕ್ಕಿಂದ ವಿಷಯ ಹೇಳ್ತೀನಿ. ಅದೇನೋ ಪಾಪ ವಣ್ಣರ್ ಬಂದವ್ರು ಬಗೆಹರ್ಸು. ಹೇಳಣ್ಣ. ಬುಡಮ್ ನಿಮ್ ಯಜಮಾನಪ್ಪ ಬಂದಾಗೆ ಬತ್ತೀನಿ. ಎರಡು ಮರಿ ನೀವು ಕುಯ್ಯಕ್ಕಿಲ್ವಲ್ಲ, ಅದಕ್ಕೆ ಒಂದ್ ಮರಿ ತಾನೇ ಕುಯ್ಯೋದು. ಅದಕ್ಕೆ ಏನಾರ ಕೊಟ್ಬಿಡ್ತೀರೇನೋ ಒಂದ್ ಮುರಿಯ. ಕರಿ ಹಬ್ಬಕ್ಕೆ ಬೇಕಿತ್ತು ನಮ್ಗೆಲ್ಲನುವೆ. ಒಂದ್ 3-4 ಜನ ಎಲ್ಲ ಇದ್ವಿ. ಅದಕ್ಕೆ ನೀ ಅವ್ರಿಗೆಲ್ಲ ಸೇರೊಂದು ಎರಡು ತಗೊಂಡು ಹೋಗೋದ್ ಮರಿಯ ಅಂತ ಅನ್ಕೊಂಡ್ ಬಂದ್ವಿ. ಇನ್ ಯಾರು ರಾಂಪುರ ಸಂತೆಗನ ಹೋಯ್ತಾರೆ ಕಾಲು ಎಳ್ಕೊಂಡು ಅಂತ ಹೇಳ್ಬಿಟ್ಟು. ನೋಡಿ ಕೊಡಂಗಿದ್ರೆ ಒಂದ್ ಕೊಡಿಯೇ. ಅದೇನಣ್ಣ, ನಮ್ಮ ಯಜಮಾನಪ್ಪ ನಿನಿಯ ತಂದಿದ್ದು ವ್ಯಾಪಾರ. ಅದೇ ಏನ್ ಮಾಡ್ತಾರ ಏನೋ ಗೊತ್ತಿಲ್ಲ. ಏನೊಂದ್ ಮಾತು ಹೇಳಿ ನೋಡಿ, ಬೇಕಾದ್ರೆ ನಾನು ಫೋನ್ ಮಾಡ್ಬಿಟ್ಟು ಮಾತಾಡ್ತೀನಿ. ಇರಿ ಒಂದ್ ನಿಮಿಷ, ನಾನೇ ಫೋನ್ ಮಾಡ್ಬಿಟ್ಟು ಬರ್ತೀನಿ. ಏಣ ಹಬ್ಬ ಜೋರನ್ನು? ಇಲ್ಲ ಕಣಕ ಹಂಗೋ ಹಿಂಗೋ ಸುಮಾರಾಗಿ ಮಾಡ್ತಾ ಇದೀವಿ. ಇನ್ನೇನು ಈಗ್ಲಿಂದಾನೆ ಹೊಂದಿಸ್ಕೋಬೇಕಲ್ಲ. ಆಮೇಕಿನ್ ಮುರಿಬೇಕು ಅಂದ್ರೂ ಸಿಗಕ್ಕಿಲ್ಲ. ಈಗಲೇ ನೀ ಎಲ್ಲ ಹೊಂದಿಸ್ಕೊಂಡ್ರೆ ನೀ ಮೇಲು. ಆಮೇಕಿನ್ ನೀನ್ ಬೇಕು 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 ಅಂತ ಬಾಯ್ ಪಡ್ಕೊಂಡ್ರು ಸಿಗಕ್ಕಿಲ್ಲ. ಅಯ್ಯೋ ತಿರುಗ್ ಸಂತೆ ಪಂತೆಗೆ ಹೋಗ್ಬಿಟ್ಟು ಯಾರು ವ್ಯಾಪಾರ ಮಾಡ್ಕೊಂಡ್ಬಿಟ್ಟು ಬರ್ತಾರೆ. ಇಲ್ಲೇ ನೀ ತಗೊಳ ಊರಾಗೆ ನೀ ಅಂತ ಹುಡುಕಿದ್ವಿ. ಸುಮಾರು ಕಡೆ ಕೇಳಿದ್ವಿ, ಯಾರು ಕೊಡ್ಲಿಲ್ಲ. ಅದಕ್ಕೆ ಇವು ಸಂದಕವ್ ನೋಡು. ಬೋಲ್ತಂಗ್ ಸಂದಕವಿ. ಅದಕ್ಕೆ ನೀಯ ನಾನು ಅಂತ ತಗೊಳಂತ ಕೇಳೋಣ ಒಂದನ ಕೊಡ್ತಾರೇನೋ ಅಂತ ಬಂದೆ. ಏನಂದ್ರಕ್ಕ ಯಜಮಾನಪ್ಪ? ಎರಡನ್ನು ಕೊಟ್ಟು ಕಳ್ಸು, ಅದ್ರಾಗ ಏನಂತೆ ಅಂತ ಹೇಳ್ಬಿಟ್ಟು ಹೇಳ್ತು. ಹೋ ಹಂಗೆ ಹಂಗಾರ ನೋಡಮ್ಮ. ನಿಮ್ಮ ಯಜಮಾನ ಬಂದ್ಮೇಲೆ ವ್ಯಾಪಾರ ಮಾಡೋಣ ಅನ್ಕೊಂಡಿದ್ದೆ. ಏನು ಮತ್ತೆ ಅವಾಗೆ ಒಂದು ಅಣ್ಣ ಇಂತಾಗ ಮಾತಾಡೋದ ಏನು? ಏನಿಲ್ಲ, ನನ್ಗೆ ಹೇಳಿದ್ರು ನೀನೇ ಕೊಟ್ಬಿಡತ್ತಾಗೆ ಅಂತ ಹೇಳ್ಬಿಟ್ಟು. ಅಣ್ಣ 16,000 ರೂಪಾಯಿ ಅಂತ ಹೇಳ್ಬಿಟ್ಟು ಹೇಳಿದ್ರು. 2ರಿಂದ 16 ಆಯ್ತದೆ ಅಂತ ಹೇಳ್ಬಿಟ್ಟು. ಇನ್ನೇನ್ಲ ಎರಡು ಮರಿನೂ ಒಂದೇ ತಾಗ ಸಿಗ್ತೈತೆ. ಇನ್ನೇನ್ಲ ಬೇಕು ಅತ್ತಾಗ ಹೆಂಗೋನುವೆ ಎರಡು ಎತ್ಕೊಬಿಡದ ಏನು? ಅದೇನಣ್ಣ ಭೀಮಪ್ಪವ್ರಿಗೆ ಅವ್ರಿಗೆ ಇವ್ರಿಗೆಲ್ಲ ಬೇಕಲ್ಲ. ಅದಾಗ ಹಾಕ್ಬಿಟ್ಟು ಇಬ್ರುನುವೆ ಇದು ಮಾಡ್ಕೊಂಡು ನಾವೇ ನೀ ಮಾರಿದ್ರು ಆಯ್ತು. ಇಲ್ಲ ಅಂತಂದ್ರೆ ಏನೋ ಒಂದು ಮಾಡಿದ್ರೆ ಆಯ್ತು ತಗೊಳನ್ ಬಿಡಿ. ಇನ್ ಯಾರು ಬೇರೆ ಕಡೆ ಹೆಂಗ್ ಹೋದ್ರು ಇನ್ನು ಇದೇ ರೇಟ್ ಹೇಳ್ತಾರೆ. ಏನಮ್ ಕಮ್ಮಿ ಗಿಮ್ಮಿ ಇಲ್ವಾ? ಹಬ್ಬದಲ್ವೇನಣ್ಣ, ಹಬ್ಬ ಅಲ್ವಾ, ಹಬ್ಬಕ್ಕೆ ರೇಟ್ ಶಾಣೆ ನೀನಿಯ. ಅದಕ್ಕೆ ನೀನಿಯ ಅಷ್ಟೇನಣ್ಣ, ಅಷ್ಟೇ. 16,000 ಕಣಣ್ಣ. ಎರಡು ನೋಡೋಣ ಹೆಂಗವೆ ಅಂತ. ಇಲ್ಲ ನೋಡಿದ್ವಿ ನಾವು, ನೋಡೇನೆ ನೀಯ ಬಂದಿದ್ದು. ಅದಕ್ಕೆ ನೀಯ ಕೇಳಿದ್ದು ಸಂದಕವಿ ಅಂತ ಹೇಳ್ಬಿಟ್ಟು. ಮತ್ತೆ 16,000 32,000 ರೂಪಾಯಿ ಕೊಟ್ಬಿಟ್ಟು ತಗತೀವಮ್ಮ. ಇನ್ನು ಸಂತೆ ಹೋದ್ರೆ ಇನ್ನು ಶಾನೆ ನೀಯ ಕೇಳ್ತಾರೆ. ಈಗ ಹಬ್ಬ ಅಲ್ವಾ, ಹಬ್ಬಕ್ಕೆ ಶಾನೆ ರೇಟ್ ಆಯ್ತದೆ. ಇವು ಸಂದಕವು ಕಣ ಮುರಿ ಎರಡೂನುವೆ ತಗೊಳ್ಳೋಣ ಬಿಡು. ಇನ್ನೇನಲ್ವೇ ಅಷ್ಟೇ. ಇಷ್ಟು ಕಮ್ಮಿ ರೇಟ್ಗೆ ಸಿಗಕ್ಕೂ ಇಲ್ಲ. ಒಳ್ಳೆ ಸಂದಕವೇ ಎತ್ಕೊಳ್ಳೋಣ ಬಿಡು ಎರಡೂನುವೆ. ದುಡ್ಡು ಕೊಟ್ಟಿದ್ನಲ್ಲ ಕುಡಿಲಿ. ತಗೊಳ್ಳೋಣ. ನೋಡ್ಸರ ಜಕ 30 ನಾವು 30 ಅಂತ ಅನ್ಕೊಂಡು ಬಂದಿದ್ವಿ. 2,000 ರೂಪಾಯಿ ಶಾನೆ ಅಲ್ವಾ, ಮಂತಾಗ ಬಂದ್ಬಿಟ್ಟು ಇಸ್ಕೊಬಿಡು. ಇಲ್ಲ ಅಂದ್ರೆ ನಾನೇ ನೀಯ ನನ್ನ ಎಂಟ್ರ ಕೊಟ್ಟು ಕಳಿಸ್ಬಿಡ್ತೀನಿ. ಸರಿ ಸರಿ ಆಯ್ತು ಹೇಳೋಣ. ನಿಮ್ಮ ಮೇಲೆ ನಂಬಿಕೆ ಇಲ್ವೇ ನನಗೆ? ಹೊಡ್ಕೊಂಡೋಗಿ ಪರವಾಗಿಲ್ಲ. ಹೆಂಗಸ್ರತಾಗ ವ್ಯಾಪಾರ ಮಾಡ್ಬೇಕಮ್ಮ, ಸಂದಕ್ ಮಾಡ್ಬಿಡ್ತೀರಾ ಪಟ 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 ಅಂತ ಹೇಳ್ಬಿಟ್ಟು. ನಾವಾದ್ರೆ ವ್ಯಾಪಾರವೇ 1 ಗಂಟೆ ಆಯ್ತದೆ. ಮತ್ ನಿಮ್ಗೆ ಏನ್ ಮಾಡ್ತೀರಾ ಮರಿಗೆ? ಅಯ್ಯೋ ಏನೋ ಒಂದ್ ಮಾಡಿದ್ರೆ ಆಯ್ತು ಹೇಳೋಣ. ಇನ್ನೇನು ನಾವಿನ್ ಇಬ್ರು ನೀವೇ ತಿಂತೀವಿ. ಏನೋ ಒಂದ್ ಮಾಡ್ಕೊಂಡ್ರೆ ಆಯ್ತು. ಒಂದೇನು ಫುಲ್ಲೇನು ಕೊಡ್ದ್ಬಿಟ್ಟು ಮಾಡಕ್ಕಾಯ್ತದ ಹೇಳಿ? ಸರಿ ಸರಿ ನಡಿಲಾ ಹೊಡ್ಕೊಳ್ಳ ಮರಿಯ. ಬಾಣ ಬಾ. ಅಲ್ಲ ಸರಜಿ, ಅವ ಅಣ್ಣಯ್ಯ ಮಾರು ಅಂತ ಹೇಳ್ತೆ. 2 ಮರಿನೂ ಕೊಟ್ಬಿಟ್ರೆ ಮತ್ತೆ ನೀವು ಹಬ್ಬಕ್ಕೆ ಏನ್ ಮಾಡ್ತೀರಾ?
ನಿಮ್ಮವರೆಲ್ಲ ಬತ್ತಾರೆ ತೋರ್ ಮನೆ ಕಡೆ ಅವರು ಇವರು ಬತ್ತಾರೆ ಅಂತ ಬೇರೆ ಹೇಳ್ತಿದ್ದೆ. ನಿಮ್ಮ ಯಜಮಾನ್ರ ಮನೆ ಕಡೆ ಯಾರೋ ಬತ್ತಾರೆ ಅಂತ ಹೇಳ್ತಿದ್ದೆ. ಒಂದು ಮುರಿನೇ ಬೇಕು ನಮ್ಗಂತೂನುವೆ. ಈಕಿತ ಅದು ಬೇರೆ ಮಂಗಳವಾರ ಅಲ್ವಾ, ಆ ಹಬ್ಬ ಬಂದ್ರೆ ಭಾನುವಾರ ಸೋಮವಾರ ಮಾಡಂಗಿಲ್ಲ, ಮಂಗಳವಾರ ಮಾಡಿದ್ರೆ ಬುಧವಾರಕ್ಕೂ ಆಯ್ತದೆ, ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದೆ. ಈಗ ನೋಡಿದ್ರೆ ಹಿಂಗೆ ಮಾತಾಡ್ತಿದ್ಯಾ. ಯಾಕೆ ಕೊಟ್ಬಿಟ್ಟೆ ಮಾರ್ಬಿಟ್ಟಿದ್ದಲ್ಲ, ಯಾಕ ಅಣ್ಣ ಹಿಂಗೆ ಏನು ಹೇಳ್ತು? ಏ ನನ್ನ ಗಂಡಂಗೆ ಫೋನ್ ಮಾಡಿದ್ರೆ ಅಲ್ವೇ ಮೊರಿ ಮಾರಕ್ಕೆ ನನ್ನ ಗಂಡಂಗೆ ಫೋನೇ ಮಾಡಿಲ್ಲ ನಾನು. ಏನು ಅಣ್ಣ ಹಿಂಗೆ ಹೇಳಲೇ ಇಲ್ವಾ? ಮತ್ತೆ ಯಾಕ್ಲೆ ಮಾಡ್ದೆ? ಅಯ್ಯೋ ನಿನ್ ಗಂಡಿಂಗೆ ಒಡವೆ ತಗೊಳಕ್ಕೆ ಅಂತ 40,000 ರೂಪಾಯಿ ಕೊಟ್ಟವನೆ ಅಂತ ಹೇಳ್ದೆ. ಏನಾರ ವಾಲೆ ಪಲೆ ತಗೊಳಕ್ಕೆ ಅಂತ ಹೇಳ್ಬಿಟ್ಟು ಬಾರೆ ತಿಂದ್ರೆಲ್ಲ ಒಟ್ಟಿಗೋಯ್ತದೆ. ಎರಡು ಮರಿನೂ ಹೊಟ್ಟೆ ಒಳಗಡೆ ಹೋಯ್ತವೆ. ಅದೇ ಒಂದು ಜೊತೆ ವಾಲೆಗಿಲೆ ತಕೊಂಡ್ರೆ 2 ಗ್ರಾಮ್ ಅಲ್ದಿದ್ರೆ 3 ಗ್ರಾಮ್ ಎಷ್ಟೋ ಒಂದು ಗ್ರಾಮ್ದು ವಾಲೆ ತಗೊಬಿಟ್ರೆ ಕಿವಿಗೆ ಇಕ್ಕೊಂಡ್ರೆ ಕಷ್ಟಕ್ಕಾಗಕ್ಕಿಲ್ವಾ? ಅದು ತಿಂದ್ಬಿಟ್ಟು ಮುಗಿಸ್ಬಿಟ್ರೆ ಮರಿಯ ಏನು ಬಂತ ಲಾಭ? ನನ್ನ ಗಂಡನ ಮನೆ ಕಡೆ ನೆಂಟ್ರೊಳಗೆಲ್ಲ ಮಾಡಿ ಹಾಕಿ ನನಗೇನು ಬಂದೈತೆ? ಏನ್ ಬೇಡ ಸುಮ್ಕಿರು, ನೋಡಿ ನಾನು ಬತ್ತೀನಿ ವಾಲೆ ತಕೊಬಿಟ್ಟು ಬರೋಣ. ಮನ್ಯಾಳಿ ನಿನ್ ಗಂಡ ಬಂದ್ರೆ ಸುಮ್ನೆ ಬಿಡ್ತಾನೆ, ಗ್ರಾಚಾರ ಬಿಡಿಸ್ಬಿಡ್ತಾನೆ. ಯಾಕೆ ಬೇಕಿತ್ತು ನಿನಗೆ ಬಡ್ಡಿ? ಈಗ ನಿನ್ ಗಂಡ ಸುಮ್ನೆ ಬಿಡ್ತಾನ? ಅಯ್ಯೋ ಏನೋ ಬಂದ್ ನನ್ನಿಂದ ಹಿಂಗೆಲ್ಲ ಆಯ್ತು ಅನ್ನಿಸ್ತದೆ. ಯಾಂತದು ಇಲ್ಲ ಸುಮ್ಕಿರು, ಯಾಂತದೂನುವೆ ಇಲ್ಲ. ಇದು ಒಳ್ಳೆ ಸಂದ ಕೇಳ್ತೀನಿ ನೀನಂತೂನುವೆ. ನಿನ್ನಿಂದ ಯಾಕಾದತ್ತು? ನಿನ್ನಿಂದ ಏನಿಲ್ಲ. ನಿನ್ ಗಂಡ 40,000 ಕೊಟ್ಟವನೇ, ನನ್ನ ಗಂಡ ಕೊಡೋದು ಬೇಡ, ಮಾರಿದೀನಿ ಹೇಳು, ಬಂದ್ರೆ ಮಾತಾಡ್ತೀನಿ. ನಾನೇನು ಮೇಸಿಲ್ವೇನು? ನನಗೇನು ಅಧಿಕಾರ ಇಲ್ವೇನು? ಹೊಸ್ತಡ್ಕುದಿನ ನಾನೇನು ಮಟನೇ ಬೇಡ ನನಗೆ, ಹಂಗೆ ಇದ್ದು ಬಿಡ್ತೀನಿ. ಕಿವಿಗೊಂದ್ ಜೊತೆ ಸಂದಕ್ಕಿರೋ ವಾಲೆ ಬಂದ್ಬಿಟ್ರೆ ಸಾಲ್ದೇನು? ಬಾರೆ ಪದ್ದಿ ಹೋಗನ್ ಸುಮ್ಕೇನೆಯಾ? ಅಯ್ಯೋ 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 ನೀವಿದ್ದೀರಾ ಅಂದ್ರೆ ಒಬ್ರಿಗಿನ ಒಬ್ರು ನಾನು ಉಗ್ಸಕ್ಕೆ ಸೋರಿ ಯಾಕೆ ಮಾಡ್ತೀರಾ ನೀವಂತೂ? ಈಗ ಪೊದ್ದಿಂದನೇ ಎಲ್ಲ ಹಿಂಗೆ ಆಗಿದ್ದು ಅಂತ ಹೇಳ್ಬಿಟ್ಟು ಆ ಅಣ್ಣ ಅನ್ಕೊಳಕಿಲ್ವಾ? ಈ ಮನೆಯಾಳಿನೇ ಎಲ್ಲ ಹಿಂಗೆ ಫಿಟ್ಟಿಂಗ್ ಇಕ್ತಾಳೆ ಅಂತ ಹೇಳ್ಬಿಟ್ಟು. ಅಲ್ಲ ಪದಿ ಹೊಸ್ತಡ್ಕು ದಿನ ನಿಮ್ಮ ಮನೆಗೆ ಬಂದ್ರೆ ನೀವೇನು ನನಗೆ ಊಟಕ್ಕೆ ಇಕ್ಕಲ್ಲ ಅಂತ ಹೇಳ್ತೀರಾ? ನನಗೆ ಅಂತ ಒಂದು ಊಟಕ್ಕೆ ಇಕ್ಕಕ್ಕಿಲ್ವಾ ನೀವು? ಸುಮ್ಮನೆ 15-20 ಸಾವಿರ ರೂಪಾಯಿದು ಮುರಿ ಇದು ಮಾಡ್ಕೊಂಡು ಮಾಡೋದಕ್ಕೆ ನನ್ನುವೆ ನಿಮ್ಮ ಮನೆಗೆ ಬಂದ್ಬಿಟ್ಟು ಹೆಂಗೋನುವೆ ಆರಾಮಾಗೆ ಒಂದು 2 ಹೊತ್ತು ತಿನ್ಕೊಂಡು ಹೋದ್ರೆ ಆಯ್ತು. ನೀವೇನು ಕಮ್ಮಿ ಮಾಡ್ತೀರಾ ಅಡುಗೆಯ? ಹೊಸ್ತಡ್ಕು ಅಂತ ಬೋಲ್ ಜೋರಾಗೆ ಏನಿಯ ಮಾಡ್ತೀರಾ? ಹೆಂಗೋ ಆಯ್ತದ ನಮ್ಗೂನುವೆ. ಬಾ ಇರು ಬಂದೆ, ಸೀರೆಗಿರೆ ಉಟ್ಕೊಂಡು ಬರ್ತೀನಿ. ನೀನು ಸರ್ನ ಬಾ ಹೋಗು, ಮದ್ಗಿರಿಗೆ ಹೋಗ್ಬಿಟ್ಟು ಹಂಗೇನಿಯ ಒಂದ್ಸತಿ ವಾಲೆ ಎತ್ಕೊಂಡ್ಬಿಟ್ಟು ಬಂದ್ಬಿಡ. ಬೋಸದಲ್ವಾ ಪದ್ದಿ 30,000 ರೂಪಾಯಿಗೆ ಒಂದು 3 ಗ್ರಾಮ್ ವಾಲೆನ ಬರೋಕ್ಕಿಲ್ವಾ? ಬರ್ತದೆ ಬರ್ದ ಇನ್ನೇನು. ಸರಿ ಇರು, ಮಕಾಯಿ ಕಾಯಿ ತೊಳ್ಕೊಂಬಿಟ್ಟು ಹಂಗೆ ಬರ್ತೀನಿ. ಇಲ್ಲೇ ಇರು, ಇಲ್ಲ ನೀನು ರೆಡಿ ಆಗಂಗಿದ್ರೆ ಹೋಗ್ಬಿಟ್ಟು ರೆಡಿ ಆಗ್ಬಿಟ್ಟು ಬಾ. ಹೋದ್ರೆ ಹೋಗ್ಲಿ, ನನ್ನ ಗಂಡ ಏನಾರ ಅನ್ಕೊಂಡ್ಲಿ ತಂದುಬಿಟ್ರೆ ಸುಮ್ಮನೆ ಆಯ್ತಾನೆ, ದುಡ್ಡು ಇಕ್ಕಂಡ್ರೆ ಕಿತ್ಕೊಬಿಡ್ತಾನೆ. ಅದಕ್ಕೆ ಇವತ್ತು ಹೋಗ್ಬಿಟ್ಟು ವಾಲೆ ತಂದುಬಿಡ್ಬೇಕು. ಏನ ಮಳ್ಳಿ 7ರಿಂದ ನನಗೆ ಗೊತ್ತಗಾಲ ಬಂತು. ಈಗ ಅಣ್ಣಯ್ಯನ ಮೇಲೆ ನನ್ನ ಹೆಸ್ರಿನಾರ ಹೇಳ್ಬಿಟ್ರ ಅಣ್ಣಯಿಂದಾಗೆ ನನ್ನ ಕತೆ ಏನು ಹೇಳು? ಇನ್ನೇ ಈಗ ಗೊತ್ತಾಯ್ತು ನಿಮ್ಮ ಅಂತಕ್ಕಿನ್ನೂ ಒಳಗಡಿಗೂ ಹೋಗಿಲ್ಲ. ಹೊಸ್ತಡ್ಕೋಗಿ ಬಂದ್ಬಿಡಿ. ನೀವ್ ಯಾಕೆ ಮಾಡ್ಬಿಟ್ಟು ಸುಮ್ಕೆ ಇದು ಮಾಡ್ಕತೀರಾ? ನಮ್ಮ ಮನೆಗೆ ಮಾಡ್ತೀನಿ. 2 ಮರಿ ತಂದು ಸಾಕೊಂಡಿವ್ನಿ. 2 ಮಾಡಕ್ಕಿಲ್ಲ, 1 ಮಾಡ್ತೀನಿ ಸಾಲ್ದೆ. ಅದಕ್ಕೆ ನೀ ತಂದ್ಬಿಟ್ಟು 6 ತಿಂಗಳು ಮುಂಚೆಯಿಂದನೂ ಸಾಕೊಂಡಿದ್ದು ಮರಿಯ. ಬಂದ್ಬಿಡಿ ಎಲ್ರೂನುವೆ. ಹಂಗೆ ಬಾವಂಗೂ ಹೇಳ್ಬಿಡು, ಎಲ್ಲ ಮಕ್ಳನ್ನ ಕರ್ಕೊಂಡು ಬಂದ್ಬಿಡು. ಸುಮ್ಮನೆ ಅಲ್ಲಿನ ಯಾಕೆ ಮಾಡ್ತೀರಾ? ಇಲ್ಲೇ ಅತ್ತಾಗ ಎಲ್ಲ ಸೇರ್ಕೊಂಡು ಮಾಡೋಣ. ಅಲ್ಲಿ ಕೊಂಡ್ಕೊಳಕ್ ಹೋಗ್ಬೇಡಿ ಏನೂನುವೆ. ಅಯ್ಯೋ ದೇವ್ರೆ ಸರೋಜಿ. ಸರಿ ಮಡ್ಗನ ಪೋನ ಬಂದ್ಬಿಡಿ. ಮಂತಕ್ ಬಂದೆ. ನೀವು ಈಗ ಇನ್ನೂ ಬಂದು ಸುಧಾರಿಸ್ಕತ್ತೀನಿ ಇವತ್ತು.